ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಯಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದು ಒಂದು ತಂತ್ರ. ಈ ಯಂತ್ರನ ನಿಮಗೆ ತೋರಿಸ್ತಿದ್ದೀನಿ. ಇದರಲ್ಲಿ ಭಾಳ ಅದ್ಭುತವಾದಂಥ ಶಕ್ತಿ ಅಡಗಿದೆ. ಇದರಿಂದ ಸ್ತ್ರೀ ವಶೀಕರಣ, ಇದರಿಂದ ಪತಿ ಗಂಡ ಹೆಂಡತಿ ವಶೀಕರಣ, ಮತ್ತು ವೈರಿ ವಶೀಕರಣ, ಮತ್ತು ಸರ್ವಜನ ವಶೀಕರಣ, ಇದೆಲ್ಲ ನಿಮಗೆ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಒಂದಲ್ಲ ಲಾಭ, ಹಲವಾರು ಲಾಭಗಳು ನಿಮಗೆ ಕೈಗೂಡ್ತವೆ. ಇದನ್ನು ನೀವು ಮಾಡಿಕೊಳ್ಳೋ ರೀತಿ ವಿಧಾನ ಇವೆಲ್ಲ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಗಂಡ ಹೆಂಡ್ತಿ ದೂರ ಆಗಿರ್ತಾರೆ. ಗಂಡ ಹೆಂಡ್ತಿ ಮನೆ ನಿಮ್ಮ ಸ್ನೇಹಿತರು, ನಿಮ್ಮ ಇಷ್ಟಪಟ್ಟಂಥವರು, ನಿಮ್ಮ ಸಂಬಂಧಿಕರು ತುಂಬ ಚೆನ್ನಾಗಿರ್ತೀರ. ಅವರು ನೀವು ಇದ್ದಕ್ಕಿದ್ದಂಗೆ ಏನೋ ಒಂದು ಕಾರಣಾಂತರದಿಂದ ದೂರ ಆಗಿಬಿಡ್ತೀರ. ಅವ್ರು ಬಿಟ್ಟು ನೀವಿರಲ್ಲ, ನಿಮ್ಮನ್ನು ಬಿಟ್ಟು ಅವರಿರಲ್ಲ. ಆದರೆ ಕಾರಣಾಂತರಗಳು ಅದು ಏನು ಮಾಡ್ತೀರಾ, ಆ ಥರ ಬಂದಾಗ ಒದಗಿದಾಗ ನೀವು ಅವರು ಯಾವುದೋ ಕಾರಣದಿಂದ ದೂರ ಆಗಿಬಿಟ್ಟು ಮಾತುಕತೆ ಇರೋದಿಲ್ಲ. ಆದರೆ ನಿಮ್ಮ ಮನಸ್ಸುಗಳಲ್ಲಿ ಒದ್ದಾಡ್ತಿರ್ತೀರ. ಏನು ಮಾಡೋದು ಎಂತ ಮಾಡೋದು ಅಂತ ನೀವು ಕೂಡ ಎಷ್ಟೋ ಜನ ಮಾಂತ್ರಿಕರ ಹತ್ರನೂ ಹೋಗ್ತೀರ. ಇದನ್ನು ಅವರು ನಮ್ಮ ಹತ್ರ ಬರಬೇಕು, ನಾವು ಅವ್ರ ಹತ್ರ ಮಾತಾಡಬೇಕು, ನಮಗೆ ಫೋನ್ ಮಾಡಬೇಕು, ಈ ಥರ ಎಲ್ಲ ಎಷ್ಟೋ ಜನ ಇದ್ದಾರೆ. ಅದರಿಂದನೇ ನನಗೆ ಎಷ್ಟೋ ಫೋನ್ಗಳು ಮಾಡ್ತಾರೆ, ಎಷ್ಟೋ ಜನ ಕೇಳ್ತಾರೆ. ಅಂಥವ್ರಿಗೆಲ್ಲ ಈ ದಿವಸ ಅವ್ರಿಗೊಂದು ಪರಿಹಾರ ಕೊಡಬೇಕು ಅನ್ನೋದಕ್ಕಾಗಿ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಅವರೇ ಪರಿಹಾರ ಮಾಡ್ಕೋಬೋದು. ಅದರಿಂದ ತುಂಬ ಫೋನ್ಗಳು ಬಂದಾಗ ಏನಾಗಿದೆ ಅಂದರೆ, ನಾವು ಅವರು ತುಂಬ ಚೆನ್ನಾಗಿದ್ವಿ, ಅವರು ಇದ್ದಕ್ಕಿದ್ದಂಗೆ ಏನೋ ಒಂದು ಸಣ್ಣ ಕಾರಣದಿಂದ ನಮ್ಮನ್ನು ಮಾತೇ ಬಿಟ್ಬಿಟ್ಟವ್ರೆ, ಮಾತಾಡೋದಿಲ್ಲ, ನಮ್ಮನ್ನು ನೋಡಿದ್ರೆ ನೋಡೋದೇ ಇಲ್ಲ, ಅವ್ರನ್ನ ತುಂಬ ನಾವು ಹಚ್ಕೊಂಡಿದ್ವಿ. ಅವರು ಈ ಥರ ಒಂದು ಫ್ರೆಂಡ್ಶಿಪ್ನಲ್ಲಿ ಗಂಡ ಹೆಂಡ್ತಿ ಇರ್ತಾರೆ. ಗಂಡ ಹೆಂಡ್ತಿ ಚೆನ್ನಾಗಿರ್ತೀರ. ಆದರೆ ಯಾವುದೋ ಮಧ್ಯ ಕಾರಣಾಂತರದಿಂದ ಏನೋ ಒಂದು ವಿಧಿಯಾಟದಿಂದ ಏನಾಗ್ಬಿಡ್ತೀರ, ಸಣ್ಣ ಪುಟ್ಟ ಒಂದು ತಪ್ಪಿನಿಂದ ಹೆಂಡ್ತಿ ತವ್ರ ಮನೆಗೆ ಹೋಗ್ಬಿಡ್ತಾರೆ, ಗಂಡ ಇನ್ನೊಬ್ಬರು ಸಹವಾಸ ಮಾಡ್ಕೊಬಿಡ್ತಾರೆ. ಮಾಡಿದಾಗ ಮನೆ ಕಡೆ ಗಂಡನಿಗೆ ಮನೆ ಕಡೆ ಮಮತೆ ಇರೋದಿಲ್ಲ, ಹೆಂಡತಿ ಮಕ್ಕಳು ಅನ್ನೋ ಪ್ರೀತಿ ವಾತ್ಸಲ್ಯನೇ ಇರೋದಿಲ್ಲ. ಹೆಂಡತಿ ಹೋಗಿ ತವ್ರ ಮನೇಲಿ ಕೂತ್ಕೊಂಡು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಜೀವನ ನಾನು ನೋಡ್ಕೊತೀನಿ, ಗಂಡನೂ ಬೇಡ, ಮಕ್ಕಳು ಬೇಡ, ಯಾರೂ ಬೇಡ ಅನ್ನೋ ರೀತಿಯಲ್ಲಿ ಅವ್ರ ಕಡೆ ಇರ್ತಾರೆ. ಹಿಂಗೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಮದುವೆ ಯಾಕೆ ಮಾಡ್ಕೋಬೇಕು, ಮದುವೆ ಮಾಡಿಕೊಂಡು ಯಾಕೆ ಈ ನೋವುಗಳು ಪಡಬೇಕು? ಅದಕ್ಕೆ ಅಂಥವರಿಗೆಲ್ಲ ಇಂಥ ಒಂದು ಪರಿಹಾರ ನನ್ನ ಕೈಲಾದಷ್ಟು ಒಂದು ಪರಿಹಾರನ ನಿಮಗೆ ತಿಳಿಸೋಣ ಅಂತ ನಿಮಗೆ ತಿಳಿಸ್ತಿದ್ದೀನಿ. ಯಾಕೆ ಅಂದರೆ ಎಷ್ಟು ಜನಗಳು ಈ ಥರ ಫೋನ್ಗಳು ಮಾಡ್ತೀರಾ ಅನ್ನೋದಕ್ಕಾಗಿ ಅದಕ್ಕೆ ಒಂದೊಂದು ಉದಾಹರಣೆ ನಾನು ಕೊಡೋದು ನಾನು ಬೇಕು ಅಂತ ನಾನು ಯಾವುದೂ ಮಾಡೋದಿಲ್ಲ. ಉದಾಹರಣೆಗಳಿಗೆ ಅವ್ರಿಗೆ ಒಂದು ಸಲಹೆ ಸಿಕ್ಕಲಿ, ಒಬ್ರಿಗೆ ಹೇಳ್ಬೋದು. ಆದರೆ ಇನ್ನೂ ನೂರಾರು ಜನ ಅವ್ರು ಕೇಳಿರ್ತಾರಲ್ಲ, ಅವ್ರಿಗೆ ಅದಕ್ಕೆ ಯಾರು ನೋಡಿ ನಿಮ್ಗೆ ಇದು ತಿಳ್ಕೊಂಡು ನೀವು ಮಾಡ್ಕೊತಿರೋ ಸ್ನೇಹಿತರು ಕಳ್ಕೊಂಡಿರ್ಬೋದು, ಗಂಡನ ಕಳ್ಕೊಂಡಿರ್ಬೋದು, ಹೆಂಡ್ತಿನ ಕಳ್ಕೊಂಡಿರ್ಬೋದು, ಮಕ್ಕಳನ್ನ ಕಳ್ಕೊಂಡಿರ್ಬೋದು, ಅಂಥವ್ರಿಗೆಲ್ಲ ನಾನು ಈ ದಿವಸ ಒಂದು ಯಂತ್ರ ತಿಳಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಅನುಕೂಲತೆ ಆಗುತ್ತೆ. ಇದು ಒಂದಕ್ಕೆ ಬರಲ್ಲ, ಎಲ್ಲ ಕೆಲಸಕ್ಕೂ ನಿಮ್ಗೆ ಅನುಕೂಲತೆ ಆಗುತ್ತೆ. ಅದರಿಂದ ಇಂಥ ಒಂದೊಂದು ಕಾರ್ಯಗಳನ್ನ ಮಾಡೋಂಥವ್ರಿಗೆ ಒಂದೊಂದು ತಿಳಿಸ್ತಿದ್ದೀನಿ. ಕೆಲವರು ಶತ್ರು ನಾಶ ಮಾಡೋಕ್ಕೆ ಕೊಡಿ ಅಂತಾರೆ, ಕೆಲವರು ಶತ್ರು ಉಚ್ಚಾಟನೆ ಕೊಡಿ ಅಂತಾರೆ, ಕೆಲವರು ಶತ್ರು ಸ್ತಂಭನ ಕೊಡಿ ಅಂತಾರೆ, ಎಷ್ಟೋ ಜನ. ಆದರೆ ಒಂದು ಇಬ್ಬರಿಗೆ ನಾನು ಅದನ್ನೆಲ್ಲ ನೋಡೋದೆ, ತುಂಬ ಜನ ಅದನ್ನೇ ಕೇಳಿದಾಗ ನಾನೇನು ಮಾಡ್ತೀನಿ, ಆಗ ಆ ಸಮಯದಲ್ಲಿ ಅವ್ರಿಗೆ ಒಂದು ಬೆಲೆ ಕೊಡಬೇಕಲ್ಲ ಅಂದ್ಬಿಟ್ಟು ಒಂದೊಂದು ಯಂತ್ರನ ಬಿಡ್ತೀನಿ. ಅದರಿಂದ ಈ ಯಂತ್ರ ನಾನು ಬಿಡ್ತಿರೋದು ಉದಾಹರಣೆ, ಒಂದು ಗಂಡ ಹೆಂಡತಿ ಸಮಸ್ಯೆ, ಸ್ನೇಹಿತರ ಸಮಸ್ಯೆ, ಅವರು ಇಷ್ಟಪಟ್ಟಂಥವ್ರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲಿ ಅನ್ನೋದಕ್ಕೋಸ್ಕರ ನಾನಿವತ್ತು ನಿಮಗೆ ಈ ಯಂತ್ರ ಕೊಡ್ತಾಯಿದ್ದೀನಿ. ಈ ಯಂತ್ರ ಭಾಳ ಪವರ್ಫುಲ್ಲಾದಂಥ ಕೆಲಸ ಮಾಡುತ್ತೆ. ಈ ಯಂತ್ರ ಮಾಡೋ ವಿಧಾನಗಳು ಹೇಳ್ತೀನಿ, ಆಮೇಲೆ ಅದಕ್ಕೆ ಯಾವ ರೀತಿಯಾಗಿ ನೀವು ಮಾಡ್ಕೋಬೇಕು ಅನ್ನೋ ರೀತಿನಲ್ಲಿ ನಾನು ತಿಳಿಸ್ತೀನಿ. ಕೊನೆವರೆಗೂ ನೋಡಿ. ನೀವು ನೋಡ್ದೇ ಇನ್ನೂ ಮುಂದಕ್ಕೆ ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಅಂತ ನೋಡೋಕ್ಕೆ ಹೋದರೆ ನಿಮಗೆ ಇದ್ರ ಪೂರ್ತಿ ಅರ್ಥ ಸಿಗೋದಿಲ್ಲ. ನೀವು ಎಷ್ಟೋ ಜನ ನಾನು ವಿಡಿಯೋ ಹಾಕಿರ್ತೀನಿ, ಅದರಲ್ಲಿ ಇದೆಂಗೆಮ್ಮ ಅದೆಂಗೆ ಅಂತ ನನ್ನನ್ನು ಕೇಳ್ತೀರ. ಆದರೆ ನೀವು ನೋಡಿರೋದಿಲ್ಲ, ನಿಮ್ಗೆ ಅದು ಅರ್ಥ ಆಗಿರೋದಿಲ್ಲ. ಆವಾಗ ನನ್ನನ್ನು ಕೇಳ್ತೀರ. ಅದರಿಂದ ನೀವು ಕೇಳೋದಕ್ಕಿಂತ ನಿಮ್ಗೆ ಅರ್ಥ ಆಗೋಲ್ಲ. ನಾವಿಲ್ಲಿ ವಿಡಿಯೋನಲ್ಲಿ ಮಾಡಿ ಹೇಳಿರ್ತೀವಲ್ಲ, ಅದು ನಿಮ್ಗೆ ಅರ್ಥ ಆಗೋದು. ಅದರಿಂದ ನೀವು ಇದನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮಾಡಿರೋದನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಕೇಳ್ಕೊಳ್ಳಿ.
ಕೊನೆವರೆಗೂ ಮಾಡಿರೋ ವಿಧಾನಗಳೆಲ್ಲ ನಿಮಗೆ ತಿಳಿಸ್ತೀನಿ. ಇದಕ್ಕೆ ಏನೇನು ರೀತಿಯಾಗಿ ಮೂಲಿಕೆಗಳು ಹಾಕಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮಧ್ಯದಲ್ಲೇ ನೋಡಿ, ಮಧ್ಯದಲ್ಲೇ ಇನ್ನೊಂದು ವಿಡಿಯೋ ಕಡೆ ಹೋಗೋಕ್ಕೆ ಹೋಗಬೇಡಿ. ಇದನ್ನು ಕೊನೆವರೆಗೂ ನೋಡಿ ಪ್ರಿಯ ವೀಕ್ಷಕರೇ. ಈ ಯಂತ್ರನ ನೀವು ಬರೆಯೋದು ಒಂದು ಒಳ್ಳೆಯ ಶುಭವಾದ ದಿನದಲ್ಲಿ, ಒಂದು ಭಾನುವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗಳಾಗಿರ್ಬೋದು, ಇಂಥ ದಿನಗಳಲ್ಲಿ ಈ ಯಂತ್ರನ ಬರೆಯೋದಕ್ಕೆ ತಯಾರಾಗಿ ಯಂತ್ರನ ಶುದ್ಧೀಕರಿಸ್ಕೋಬೇಕು. ಶುದ್ಧೀಕರಿಸ್ಕೊಳ್ಳೋ ಎಲ್ಲ ವಿಡಿಯೋನಲ್ಲಿ ಹೇಳ್ತಿರ್ತೀನಿ. ಒಂದು ವಿಡಿಯೋನಲ್ಲಿ ಹೇಳಿಲ್ಲ ಅಂದರೆ ನೀವು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲ ವಿಡಿಯೋನಲ್ಲೂ ಹೇಳ್ದಾಗ ಒಂದೊಂದು ಸತಿ ನಾನು ಹೇಳೋದಿಲ್ಲ. ಅದರಿಂದ ಪದೇ ಪದೇ ಏನು ಹೇಳೋದು, ಯಾವುದೇ ಯಂತ್ರ ಬರೆಯುವಾಗ ಶುದ್ಧಿ ಮಾಡಿಕೊಂಡೇ ಬರಿಬೇಕು. ಬೂರ್ಜು ಪತ್ರನೂ ಆದ್ರೂ ಅಷ್ಟೇ. ಬೂರ್ಜು ಪತ್ರನಲ್ಲಿ ಬರೆಯೋದನ್ನು ನೀರಲ್ಲಿ, ಅರಿಶಿನ ನೀರಲ್ಲಿ ಹಜ್ಜಿಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ನೀವು ಬರಿಬೇಕು. ಯಂತ್ರ ಅಷ್ಟೇ. ಯಂತ್ರನ ಒಂದು ಅರಿಶಿನ ನೀರು ಹಾಲಿನಲ್ಲಿ ತೊಳೆದ್ಬಿಟ್ಟು ಅದನ್ನು ನೀವು ಶುದ್ಧೀಕರಿಸ್ಬಿಟ್ಟು ಅದನ್ನು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಆಮೇಲೆ ಯಂತ್ರ ಬರೆದು ಆಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಆದ್ರೇ ಅದು ಶುದ್ಧಿ ಆಗೋದು. ನೀವು ಯಂತ್ರನ ಹಂಗಂಗೆ ತೊಗೊಂಡು ಬರೆದ್ರಿ ಅಂದರೆ ಶುದ್ಧೀಕರ ಆಗಲ್ಲ, ಮತ್ತು ನೀವು ಬರೆದಿರೋ ಕೆಲಸ ನಿಮ್ಮ ಕೈಗೂಡೋದಿಲ್ಲ. ಅದರಂತೆ ನೀವು ಶುದ್ಧಿಯಾಗಿ ಮಾಡಬೇಕು. ಉತ್ತರ ದಿಕ್ಕಿಗೆ ಕುತ್ಕೊಳ್ಳಿ. ಆಸನ ಅಂದರೆ ಒಂದು ಕಂಬಳಿನೋ ಒಂದು ಮಣೆ ಅಂದರೆ ಆ ಮಣೆ ಮೇಲೆ ಕುತ್ಕೊಂಡು ಬರೀರಿ. ಮಂತ್ರ ಹೇಳುವಾಗ ನಿಮ್ಮ ಕಾಲುಗಳ್ನ ನೆಲಕ್ಕೆ ಬಿಡಬೇಡಿ. ಮಂತ್ರ ಎಲ್ಲ ಭೂದೇವಿಗೆ ಹೋಗ್ಬಿಡುತ್ತೆ. ನಿಮ್ಮ ಮಂತ್ರ ಫಲಿಸೋದಿಲ್ಲ. ಆದರೆ ನೆಲಕ್ಕೆ ಕಾಲು ಬಿಡಬಾರ್ದು. ಆ ರೀತಿಯಾಗಿ ನೀವು ಹೇಳ್ಕೋಬೇಕು. ಈಗ ನಾನು ಇದನ್ನು ಯಂತ್ರನ ತಾಮ್ರದ ತಗಡಿನಲ್ಲಿ ಬರ್ಕೊಂಡು ಅದನ್ನು ವಿಧಾನ ಶುದ್ಧೀಕರ ಎಲ್ಲ ಹೇಳಿದ್ದೀನಿ ನಿಮಗೆ. ಬರೆದಾದ ನಂತರ ಯಂತ್ರನ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು. ಪ್ರಾಣ ಪ್ರತಿಷ್ಠೆ ಆದ ನಂತರ ಇದಕ್ಕೆ ಹಾಕಬೇಕಾಗಿರೋಂಥ ವಸ್ತುಗಳು ಕಸ್ತೂರಿ, ಗೋರೋಜನ, ನವಸಾಗರ, ಪಾದರಸ, ಕುಂಕುಮ, ಕೇಸರಿ, ಮತ್ತು ಇದಕ್ಕೆ ವನಮೂಲಿಕೆಗಳು ಇದಕ್ಕೆ ಹಾಕ್ಬೋದು. ಇದಕ್ಕೆಲ್ಲ ಹಾಕಾದ್ಮೇಲೆ ಒಂದು ಇದಕ್ಕೆ ವಿಷ್ಣುಕಾಂತಿ, ಬಿಳಿ ವಿಷ್ಣುಕಾಂತಿ ಇಲ್ಲ ವಿಷ್ಣುಕಾಂತಿ, ಮತ್ತು ಇದು ಉತ್ರಾಣಿ, ಕೆಂಪು ಉತ್ರಾಣಿ, ಮತ್ತು ಇದಕ್ಕೆ ನೀವು ಇವೆಲ್ಲ ಹಾಕಿ ನೀವು ಇದ್ರ ಜೊತೆಯಲ್ಲಿ ಇದೆಲ್ಲ ಹಾಕಿ ನೀವು ಮಾಡೋದ್ರಿಂದ, ನೀವು ಇದಕ್ಕೆ ಮರಳು ಕರ್ಪೂರ ಇದಕ್ಕೆ ಹಾಕೋದ್ರಿಂದ, ಈ ಯಂತ್ರಗಳಿಗೆ ಮರಳು ಕರ್ಪೂರ ಹಾಕೋದ್ರಿಂದ ನಿಮ್ಮ ಯಂತ್ರ ನೀವು ಧರಿಸೋದು ನೋಡಿ ನೀವು ಯಾರಿಗೋಸ್ಕರ ನೀವು ಮಾಡಿರ್ತೀರೋ ಅವರು ನಿಮಗೆ ಮರಳಾಗ್ತಾರೆ. ಮರಳು ಕರ್ಪೂರ ಹಾಕಿದ್ರೇ ವಿಶೇಷವಾಗಿ ಕೆಲಸ ಆಗುತ್ತೆ. ಯಾವುದಕ್ಕೆ ಆಗಲಿ ಮರಳು ಕರ್ಪೂರ ಹಾಕಬೇಕು. ಇದನ್ನೆಲ್ಲ ಹಾಕಿ ನೀವು ಮೂಲಿಕೆಗಳೆಲ್ಲ ಹಾಕಿ ನೀವು ಇದನ್ನು ತಯಾರು ಮಾಡಿ ಸಿದ್ಧಿ ಮಾಡಿ ತಾಯಿತದಲ್ಲಿ, ಬೆಳ್ಳಿ ತಾಯಿತದಲ್ಲಿ ಇದನ್ನು ಚಕ್ರದನ್ನು ಹಾಕ್ಕೊಂಡು ಅದರಲ್ಲಿ ಮೂಲಿಕೆಗಳೆಲ್ಲ ತುಂಬಿ ಅದಾದ ನಂತರ ಅದು ಮೂಲಿಕೆ ಇದು ಯಂತ್ರನ ಬಾಯಿನ ಬಂದ್ ಮಾಡಿ ಅದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದಕ್ಕೆ ಮತ್ತೆ ಒಂದು ಸತಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಬೇಕು. ಯಾಕೆಂದರೆ ಮೂಲಿಕೆಗಳೆಲ್ಲ ಹಾಕಿರ್ತಾರಲ್ಲ, ಮತ್ತೊಂದು ಸತಿ ಪ್ರಾಣ ಪ್ರತಿಷ್ಠೆ ಮಾಡಿ ಮತ್ತು ಅದನ್ನು ನೀವು ಪೂಜೆಗಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ಸಾಂಬ್ರಾಣಿ ಹೊಗೆ ಹಾಕಿ ನೀವು ಅದಕ್ಕೆ 9 ಎಳೆ ದಾರನ ನೀವು ಬಣ್ಣದಲ್ಲಿ ಇರುತ್ತಲ್ಲ 9 ಬಣ್ಣದ ದಾರನ ನೀವು ಸುತ್ತಬೇಕು. ಸುತ್ತಿ ಅದಕ್ಕೆ ನೀವು ಯಂತ್ರಕ್ಕೆ ದಾರ ಹಾಕಬೇಕು. ಯಂತ್ರಕ್ಕೆ ದಾರ ಹಾಕಿ ನೀವು ಅದನ್ನು ಸಾಂಬ್ರಾಣಿ ಹೊಗೆ ಕೊಟ್ಟು ನೀವು ಅದನ್ನು ಕಟ್ಕೋಬೇಕು. ಕಟ್ಕೊಳ್ಳೋದ್ರಿಂದ ನಿಮಗೆ ಜನವಶ್ಯ, ಪತಿವಶ್ಯ, ಪತ್ನಿ ವಶ್ಯ, ವೈರಿ ವಶ ಮತ್ತು ಪ್ರಾಣಿ ಪಕ್ಷಿಗಳು ವಶ್ಯ. ಎಲ್ಲ ರೀತಿಯಲ್ಲೂ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿಮ್ಮನ್ನು ಯಾವುದೋ ಒಂದು ಬೊಗಳೋ ನಾಯಿರುತ್ತೆ, ಅದು ನಿಮ್ಮನ್ನು ನೋಡಿದ್ರೆ ಒಂಥರ ಬಾಲ ಅಲ್ಲಾಡ್ಸ್ಕೊಂಡು ಬರುತ್ತೆ. ಹಸು ಗುಮ್ಮದಿರುತ್ತೆ, ಆ ಹಸು ನಿಮ್ಮನ್ನು ನೋಡಿದ್ರೆ ಸೈಲೆಂಟಾಗಿ ಆಗುತ್ತೆ. ಪ್ರಾಣಿ ಪಕ್ಷಿ ಎಂಥದೇ ಇರಲಿ, ಎಂಥ ದಾರಿನಲ್ಲಿ ಯಾರೇ ಹೋದರೂ ನಿಮ್ಮನ್ನು ನೋಡಿದ್ರೆ ಒಂಥರ ಗೌರವ ಅವರಲ್ಲಿ ಬರುತ್ತೆ. ಅಂದರೆ ಅದು ಏನು ಮಹಿಮೆ ಅಂದರೆ ಯಂತ್ರದ ಮಹಿಮೆ. ಯಾರೇ ಆಗಲಿ ನಿಮ್ಮನ್ನು ನೋಡಿದ್ರೆ ಅವ್ರಿಗೊಂದು ಗೌರವ ತುಂಬುತ್ತೆ. ಆ ಥರವಾದಂಥ ಒಂದು ಯಂತ್ರ ಇದು. ಭಾಳ ಪವರ್ಫುಲ್ ಆಗಿರೋಂಥ ಒಂದು ಯಂತ್ರ. ಇದಕ್ಕೆ ಮಂತ್ರ ಇಲ್ಲ. ಮಂತ್ರ ಕೊಡಿ ಅಂತ ಕೇಳ್ತೀರಾ, ಮಂತ್ರ ಇಲ್ಲ. ಅದರಿಂದ ಇದು ಬರೀ ಯಂತ್ರ, ಇದು ತಂತ್ರ. ಅದರಿಂದ ಇದು ಮಾಡ್ಕೊಳ್ಳಿ. ಯಾರು ಪ್ರೀತಿ ಪ್ರೇಮಕ್ಕೆ ಒಳಗಾಗಿದ್ದೀರೋ, ಗಂಡ ಹೆಂಡತಿ ಸಮಸ್ಯೆಗೆ, ಸ್ನೇಹಿತರಿಗೆ, ಮತ್ತು ನೀವು ದೂರ ಆಗಿರೋಂಥವ್ರಿಗೆ ಇದು ಎಲ್ಲದಕ್ಕೂ ಬರುತ್ತೆ. ನೀವು ಅವರು ದೂರ ಆಗಿರೋರ ಹೆಸರನ್ನ ಕೆಳಗೆ ಬರೀರಿ. ಕೆಳಗೆ ಬರೆದುಬಿಟ್ಟು ನೀವು ಧರಿಸ್ಕೊಳ್ಳೋರು ಅವ್ರು ನಿಮಗೆ ಯಾರು ದೂರ ಆಗಿ ಬರಬೇಕು ಅಂತಿದ್ರು ಅವ್ರ ಹೆಸರನ್ನ ಕೆಳಗೆ ಬರ್ಕೊಳ್ಳಿ ಯಂತ್ರದ ಮಧ್ಯದಲ್ಲಿ.
ಬರೆದು ನೀವು ಧರಿಸ್ಕೊಳ್ಳಿ. ಅದರಿಂದ ಅವರು ಆದಷ್ಟು ಶೀಘ್ರವಾಗಿ ನಿಮ್ಮಲ್ಲಿ ಬಂದು ಸೇರ್ತಾರೆ. ಪ್ರಿಯ ವೀಕ್ಷಕರೇ, ಇನ್ನು ಇದೇ ರೀತಿಯಾದಂಥ ಯಂತ್ರಗಳು ಬೇಕು ನಿಮಗೆ ಅಂತ ಯಾರ್ಯಾರಲ್ಲಿ ಅವಶ್ಯಕತೆ ಜಾಸ್ತಿ ಇದೆಯೋ ನೀವು ಕಮೆಂಟಲ್ಲಿ ಕೇಳಿದ್ರೆ ನಾನು ಅದರಲ್ಲಿ ಯಾರ್ಯಾರ್ದು ಇದಕ್ಕೆ ಜಾಸ್ತಿ ಯಾರ್ದು ಇದಾಗಿದೆ ಅಂತಿರೋ ಅಂಥವ್ರಿಗೆ ಜಾಸ್ತಿ ಇಂಥ ವಿಡಿಯೋಗಳನ್ನ ನಾನು ಹಾಕ್ತಾ ಬರ್ತೀನಿ. ಮೂಲಿಕೆಗಳ್ದು ಮತ್ತು ನಿಮ್ಗೆ ಇನ್ನೂ ವಿಧಾನಗಳೆಲ್ಲ ನಿಮಗೆ ತಿಳಿಸ್ತೀನಿ. ನಿಮಗೆ ಈ ರೀತಿಯಾದಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಯಂತ್ರಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ರೀತಿ ಮಾಡ್ತಾಯಿದ್ರೆ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ.